ಯುವ ಕಾಂಗ್ರೆಸ್ನಿಂದ ಗವರ್ನರ್ ಗೋ ಬ್ಯಾಕ್ ಪ್ರತಿಭಟನೆ. ಶಿವಮೊಗ್ಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಯುವ ಕಾಂಗ್ರೆಸ್ನಿಂದ ಗವರ್ನರ್ ಗೋ ಬ್ಯಾಕ್ ಪ್ರತಿಭಟನೆ ನಡೀತಾ ಇದೆ. ಶಿವಮೊಗ್ಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರೊಟೆಸ್ಟ್. ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಮಾಡಲಾಗಿದೆ. ಸಂವಿಧಾನದ ಆಶಯ ಗಾಳಿಗೆ ತೂರಿರುವಂತಹ ಆರೋಪ, ಗವರ್ನರ್ ಹಟಾವೋ ಕರ್ನಾಟಕ ಬಚಾವೋ ಅನ್ನುವಂತಹ ಘೋಷಣೆ, ಭಾಷಣ ಮೊಟಕುಗೊಳಿಸಿ ಸಂವಿಧಾನಕ್ಕೆ ಅಪಮಾನವನ್ನ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಯುವ ಕಾಂಗ್ರೆಸ್ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಯುವ ಕಾಂಗ್ರೆಸ್ನಿಂದ ಗವರ್ನರ್ ಗೋ ಬ್ಯಾಕ್ ಪ್ರತಿಭಟನೆ. ಶಿವಮೊಗ್ಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಹಿತ ಮಾಡಲಾಗಿದೆ. ಸಂವಿಧಾನದ ಆಶಯ ಗಾಳಿಗೆ ತೂರಿರುವಂತಹ ಆರೋಪವನ್ನ ಮಾಡ್ತಾ ಗವರ್ನರ್ ವಿರುದ್ಧ ಗವರ್ನರ್ ಹಟಾವೋ ಕರ್ನಾಟಕ ಬಚಾವೋ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾ ಭಾಷಣವನ್ನ ಮೊಟಕುಗೊಳಿಸಿದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಯುವ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಯುವ ಕಾಂಗ್ರೆಸ್ನಿಂದ ಗವರ್ನರ್ ಗೋ ಬ್ಯಾಕ್ ಘೋಷಣೆಯನ್ನ ಕೂಗ್ತಾ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಂವಿಧಾನದ ವಿರೋಧವಾಗಿ ಯಾವ ರೀತಿಯಲ್ಲಿ ಕೂಡ ಅಲ್ಲಿ ಗವರ್ನರ್ ನಡೆದುಕೊಂಡಿಲ್ಲ. ಈ ವಿಚಾರವನ್ನ ನಾವು ಗಮನಿಸಿದಾಗ ಅವರ ಒಂದು ಕರ್ತವ್ಯ ಏನಿತ್ತೋ ಅಲ್ಲಿ ಏನು ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನವನ್ನ ಅಲ್ಲಿ ಫಾಲೋ ಅವರು ಮಾಡಿದ್ದಾರೆ. ಯಾಕಂದ್ರೆ ಸದನಕ್ಕೆ ಬಂದಿದ್ದಾರೆ, ಅಲ್ಲಿ ಒಂದು ಏನು ಭಾಷಣವನ್ನ ಅಲ್ಲಿ ತೆಗೆದುಕೊಂಡಿದ್ದಾರೆ, ಅದನ್ನ ಅದಕ್ಕೆ ಅವ್ರು 2 ಸಾಲು ಓದ್ತಾರೋ ಅಥವಾ ಎಷ್ಟು ಓದ್ತಾರೋ, ಬಟ್ ಅವರ ಕರ್ತವ್ಯವನ್ನ ಅಲ್ಲಿ ನಿರ್ವಹಿಸಿದ್ದಾರೆ. ಅಂದ್ರೆ ಅಲ್ಲಿ ರಾಜ್ಯಪಾಲರು ಎಲ್ಲವನ್ನ ಓದಲೇಬೇಕು ಅನ್ನುವಂತ ಕಂಡೀಷನ್ಸ್ಗಳು ಏನೂ ಇಲ್ಲ. ಅವ್ರಿಗೆ ಅಲ್ಲಿ ಎಷ್ಟರ ಮಟ್ಟಿಗೆ ಅದನ್ನ ಅಲ್ಲಿ ವ್ಯಕ್ತಪಡಿಸಬೇಕು, ಎಷ್ಟರ ಮಟ್ಟಿಗೆ ಭಾಷಣವನ್ನ ಅಲ್ಲಿ ತಿಳಿಸ್ಬೇಕು ಅನ್ನುವಂಥದ್ದು. ಸೊ ಯಾಕಂದ್ರೆ ಈ ಹಿಂದೆನೆ ಗವರ್ನರ್ ಒಂದು ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ 11 ಅಂಶಗಳು ಸರಿ ಇಲ್ಲ. ಸೊ ಅದ್ರ ಬಗ್ಗೆ ನನಗೆ ಮಾತಾಡಕ್ಕಾಗಲ್ಲ, ಅದ್ರ ಬಗ್ಗೆ ನಾನು ಭಾಷಣವನ್ನ ಮಾಡೋದಿಲ್ಲ, ಹಾಗಾಗಿ ನೀವು ಆ 11 ಅಂಶಗಳನ್ನ ತೆಗೆದುಹಾಕಿ ಅನ್ನುವಂತ ಒಂದು ಹೇಳಿಕೆಯನ್ನ ಅವರು ಮೊದಲೇ ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿ ಕಾಂಗ್ರೆಸ್ ಏನು ಮಾಡ್ತು, ಅದರಲ್ಲಿರುವಂತಹ 3 ಅಂಶಗಳನ್ನ ಮಾತ್ರ ತೆಗೆದುಹಾಕಿತ್ತು. ಆದ್ರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ರಾಜ್ಯಪಾಲರು ಆ ಒಂದು ಭಾಷಣವನ್ನ ಪೂರ್ತಿಯಾಗಿ ಓದಲಿಲ್ಲ. ಅವರು ಸದನಕ್ಕೆ ಬಂದಿದ್ದು ನಿಜ, ಆ ಒಂದು ಭಾಷಣವನ್ನ ಪ್ರತೀಕವನ್ನ ಅದನ್ನ ಕೈಯಲ್ಲಿ ಹಿಡ್ಕೊಂಡಿದ್ದು ನಿಜ. ಅಲ್ಲಿ ಮೊದಲನೇದಾಗಿ 2 ಸಾಲುಗಳನ್ನ ಓದಿ ಅಲ್ಲಿ ವಿಶ್ ಅನ್ನ ಮಾಡಿ ಅಲ್ಲಿಂದ ಅವರು ತೆರಳಿದ್ದಾರೆ. ಅವ್ರದ್ದು ಕರ್ತವ್ಯ ಏನಿದೆ ಅದನ್ನ ಮಾಡಿದ್ದಾರೆ. ಆದ್ರೆ ಅದನ್ನ ಪೂರ್ತಿ ಓದಿಲ್ಲ ಅನ್ನುವಂಥದ್ದು ಅದು ಅವರಿಗೆ ಬಿಟ್ಟಂತ ವಿಚಾರ ಆಗುತ್ತೆ. ಹೀಗಾಗಿ ಸಂವಿಧಾನ ಅಲ್ಲಿ ಫಾಲೋ ಆಗಿದೆ ಅನ್ನುವಂಥದ್ದು ಮತ್ತೊಂದು ಕಡೆ. ಆದ್ರೆ ಯುವ ಕಾಂಗ್ರೆಸ್ ಅವರ ವಿರುದ್ಧ ಒಂದು ಪ್ರತಿಭಟನೆಗೆ ಮುಂದಾಗಿದೆ. ಯೂತ್ ಕಾಂಗ್ರೆಸ್, ಕಾಂಗ್ರೆಸ್ ಪಾರ್ಟಿ ಬೇಕೇ ಬೇಕು, ಬೇಕೇ ಬೇಕು. ನರೇಂದ್ರ ಮೋದಿ ಅವರು ಸಾಧ್ಯ ಆದ್ರೆ ನಿಮ್ಮ ಕೈಯಲ್ಲಿ ತಾಕತ್ತಿದ್ರೆ ನೀವು ಇನ್ನೊಂದು ಸ್ಕೀಮ್ ನ ತಂದು ಅದ್ರ ಕೆಲಸ ಮಾಡಿ. ಅದು ಬಿಟ್ಟು 2005ರಲ್ಲಿ ನಮ್ಮ ಪ್ರಧಾನಿಗಳಾದಂತ ಮನಮೋಹನ್ ಸಿಂಗ್ ಅವರು ಏನು ತನ್ನ ನರೇಗಾದಲ್ಲಿ ಹೆಸರನ್ನ ಬದಲಾಯಿಸಿ ಏನು ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನ ಮರಿಬೇಕು ಜನರು ಅಂತ ಹೇಳಿ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಅದು ಸಾಧ್ಯ ಇಲ್ಲ. ಸಂವಿಧಾನ ಇರೋ ತನಕ, ಈ ಭಾರತ ದೇಶ ಇರೋ ತನಕ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಮರೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಅಲ್ಲ, ನಿಮ್ಮಿಂದಲೂ ಸಾಧ್ಯ ಇಲ್ಲ. ನಿಮ್ಮ ಕೈಯಲ್ಲಿ ತಾಕತ್ತಿದ್ರೆ ನೋಟಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೀರಿ, ಫೋಟೋ ತೆಗೀರಿ. ಹಾಗಾದ್ರೆ ನೋಡೋಣ. ಏನು ನಮ್ಮ ಮುಟ್ಟಾಳ ರಾಜ್ಯಪಾಲ ನಿನ್ನೆ ಜಂಟಿ ಅಧಿವೇಶನದಲ್ಲಿ ಏನು ಮಾತಾಡ್ದಲ್ಲೇ ಹಾಗೆ ಹೋಗಿದ್ದಾರೆ. ಇವರು ರಾಜ್ಯಪಾಲರು ಅಂದ್ರೆ ನಮ್ಮ ರಾಜ್ಯಕ್ಕೆ ಏನೋ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ನಮ್ಮ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ಕಳ್ಸಿಕೊಟ್ಟಿರೋದು. ಆದ್ರೆ ಇವರು